ನನಗೆ ಏನೋ ಒಂದು ಶಕ್ತಿಯನ್ನು ತುಂಬಿದ್ದೇನೆ. ಜನತಾದಳ ಮುಗಿಸೇ ಇದ್ದೇವೆ. ಜನತಾದಳಕ್ಕೆ ಇನ್ನು ಭವಿಷ್ಯ ಇಲ್ಲ. ಜನತಾದಳದಲ್ಲಿರ್ತಕ್ಕಂಥ ಕಾರ್ಯಕರ್ತರುಗಳು ನಮ್ಮನೆಗೆ ಬಂದ್ರಪ್ಪ, ಬನ್ನಿ ಭಾಗ ತೆಗೆದಿದ್ದೀವಿ ಅಂತ ಹೇಳಿದಂಥವ್ರಿಗೆ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು ನೀವು ಇದ್ದೀರಿ. ಈ ಪಕ್ಷ ಉಳಿಸ್ಕೊಟ್ಟಿದ್ದೀರಿ, ಈ ಒಂದು ಪಕ್ಷವನ್ನು ಉಳಿಸಿದ್ದೀರಿ. ಇವತ್ತು ಈ ಪಕ್ಷ ಉಳಿದಿದ್ದರೆ ನನ್ನ ರೈತರಿಂದ ಉಳಿದಿರ್ತಕ್ಕಂಥ ಪಕ್ಷ ಇದೆ, ನನ್ನ ತಾಯಿಂದ ಉಳಿಸಿರ್ತಕ್ಕಂಥ ಪಕ್ಷ ಇದೆ. ಇದು ರೈತರಿಗೋಸ್ಕರಲೇ ಈ ಒಂದು ಪಕ್ಷ ಈ ರಾಜ್ಯದಲ್ಲಿ ಉಳಿದಿರ್ತಕ್ಕಂಥದ್ದು. ಇದನ್ನು ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಾವು ಬಂದಿರ್ತಕ್ಕಂಥದ್ದು ರೈತ ಕುಟುಂಬದಲ್ಲೇ ಬಂದಿದ್ದೇವೆ. ಇವತ್ತು ಆ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ, ರಾಜ್ಯದಲ್ಲಿ ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಶಕ್ತಿ ನನಗೇನು ಕೊಟ್ಟಿದ್ದೀರಿ, ನನ್ನ ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳಿದೆಲ್ಲ. ಇವತ್ತು ನಾನು ಮಂಡ್ಯದಲ್ಲಿ ಚುನಾವಣೆಗೆ ಏನಾದರೂ ನಿಂತಿದ್ದರೆ, ನಿಮ್ಮೆಲ್ಲರ ಆರೈಕೆ, ಶುಭ ಆರೈಕೆ ಇವತ್ತು ನನಗೆ ದೊರಕಿದ್ರೆ, ಇದರಲ್ಲಿ ಏನೋ ಒಂದು ಭಗವಂತನ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ನಾನು ನನ್ನ ಹೃದಯದಲ್ಲಿ ಅರಿತುಕೊಂಡಿದ್ದೇನೆ. ಇಲ್ಲೇ ಇದ್ದರೆ ನನಗೆ ಇನ್ನೊಂದು ಸ್ಥಾನಮಾನಗಳು ದೊರಕುತ್ತಿರಲಿಲ್ಲ. ಕುಮಾರಸ್ವಾಮಿ ಮೊದಲೇ ಹೋಯಿತು ರಾಜಕೀಯ ಅಂದರು. ಕಳೆದ ಚುನಾವಣೆಯಲ್ಲಿ ಬಂದಂಥ ಫಲಿತಾಂಶದಿಂದ ಈ ಒಂದು ಪಕ್ಷದಲ್ಲಿ ಜನತಾದಳದ ಶಾಸಕರು ಉಳಿಯಲೇ ಇಲ್ಲ ಅಂತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದರು. ಇವತ್ತು ಅವರೆಲ್ಲರೂ ನಿದ್ದೆಗೆಟ್ಟಿದ್ದಾರೆ. ಕುಮಾರಸ್ವಾಮಿ ಕರ್ನಾಟಕಕ್ಕೆ ಯಾಕೆ ಬರ್ತಾನೆ ಅಂತಾರೆ. ನಿನ್ನೆ ನಾನು ಬೆಳಗ್ಗೆ 4 ಗಂಟೆಗೆ ಇದ್ದೆ. ಅಲ್ಲಿಂದ ನಾನು ಹುಬ್ಬಳ್ಳಿಗೆ ಬಂದು, ಹುಬ್ಬಳ್ಳಿಯಿಂದ ಅನುಕೂಲಕ್ಕೆ ರಸ್ತೆ ಮುಖಾಂತರ ಹೋಗಿ 5 ಜನ ಒಂದೇ ಕುಟುಂಬದವರು ಯಾವೊಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಣ್ಣ ಟೀ ಅಂಗಡಿಯನ್ನು ಇಟ್ಕೊಂಡು ಜೀವನ ಮಾಡ್ತಾ ಇದ್ದಂಥ ಕುಟುಂಬದ 5 ಜನವು ಮಣ್ಣಲ್ಲಿ ಮಣ್ಣಾಗ್ಬೋದು. ರಾಜ್ಯ ಸರ್ಕಾರದಿಂದ ಒಬ್ಬ ಮಂತ್ರಿ ಹೋಗಲಿಲ್ಲ ಅಲ್ಲಿಗೆ. ಮುಖ್ಯಮಂತ್ರಿ ನಿನ್ನೆ ನಾನು ಹೋದೆ ಅಂತೇಳಿ ಈಗ ಹೋಗಿದ್ದಾರೆ, ಇವತ್ತು ಹೋಗಿದ್ದಾರೆ. ಇವತ್ತು ನಾನು ಅಲ್ಲಿ ಹೋಗ್ತಕ್ಕಂಥ ನಿರ್ಧಾರ ಮಾಡಿದರೆ, ಕಳೆದ ಬಾರಿ ಚುನಾವಣೆಯಲ್ಲಿ ನನಗೂ ಒಂದು ಬಾರಿ ಪೇಪರು ಪೆನ್ನು ಕೊಡಿ ಅಂತ ಕೇಳಿದರು ನಿಮ್ಮನ್ನೆಲ್ಲ, ಈ ರಾಜ್ಯದ ಜನತೆ. ಕೃಷ್ಣ ಅವರು ಮುಖ್ಯಮಂತ್ರಿ ಆದರು, ದೇವೇಗೌಡರು ಮುಖ್ಯಮಂತ್ರಿ ಆದರು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ನನಗೂ ಒಂದು ಬಾರಿ ಪೇಪರು ಪೆನ್ನು ಕೊಡಿ, ನನಗೂ ಒಂದು ಅಧಿಕಾರ ಕೊಡಿ ಅಂತಕ್ಕಂಥ ಕೇಳಿದಂಥ ವ್ಯಕ್ತಿ ಪಾಪ ಇಂಥ ಜನರ ಕಷ್ಟ ಸುಖ ಕೇಳಿ ಹೋಗಿದ್ದಾರೆ. ನೋಡ್ತಾ ಇದ್ದೀರಿ ಯಾವ ರೀತಿ ನಡ್ಕೊತಾ ಇದ್ದಾರೆ. ಕುಮಾರಸ್ವಾಮಿ ಅದೇ ಹೋಗ್ಲಿಕ್ಕೆ ಮಂಡ್ಯಕ್ಕೆ ಬಂದರೆ ಮಂಡ್ಯಕ್ಕೆ ಬರಬೇಡಿ ಅಂತಾರೆ. ಅಲ್ಲೆಲ್ಲ ಹೋಗಿ ಅವ್ರ ಕಷ್ಟ ಸುಖ ಕೇಳಲಿಕ್ಕೆ ಅವರ ನೋವನ್ನು ಸಾಂತ್ವನ ಹೇಳಿರ್ತಾರೆ. ಅವ್ರ ಕುಟುಂಬದ 3 ಜನ ಹೆಣ್ಣು ಮಕ್ಕಳು ನೆನ್ನೆ ಬರ್ತಾರೆ. ಆ ತಂದೆ ಆ ಮಣ್ಣಲ್ಲಿ ಏನೋ ಒಂದು ಆ ಒಂದು ರಭಸದಲ್ಲಿ ಹೂತೋಗಿದ್ದಾರೆ. ಇನ್ನೂ ಆ ಶರೀರವನ್ನು ತೆಗಿಲಿಕ್ಕಾಗಿಲ್ಲ. ಅಲ್ಲಿ ಆ 3 ಜನ ಜನ್ಮ ಕೊಟ್ಟಂಥ ತಂದೆನ ಉಳಿಸ್ಕೊಡಿ, ಜೀವ ಯಾವ ಒಂದು ದೇಹವನ್ನು ಹೊರಗಡೆ ತೆಗೆಸಿ ಅಂತೇಳಿ ಕಣ್ಣಲ್ಲಿ ನೀರಾಗ್ತಕ್ಕಂಥ 3 ಜನ ಹೆಣ್ಣುಮಕ್ಕಳಿದ್ದಾರೆ. ಒಬ್ಬರು ಡಿಪ್ಲೊಮೊ ಇಂಜಿನಿಯರು, ಮತ್ತೊಬ್ಬರು BCom ಮಾಡಿದ್ದಾಳೆ, ಇನ್ನೊಬ್ಬರು PUC ಮಾಡಿದ್ದಾಳೆ. ಅವ್ರ ಕಷ್ಟ ಸುಖಗಳು ಕೇಳಬಾರ್ದ? ಅವ್ರಿಗೇನಾದರೂ ಒಂದು ಜೀವನಕ್ಕೆ ದಾರಿ ಮಾಡಬಾರ್ದ?